ಚುನಾವಣಾ ಸಮಯದ ಈ ನಗದು ವರ್ಗಾವಣೆಯು ರಾಜಕೀಯ ನ್ಯಾಯಸಮ್ಮತತೆಗೆ ಹಾನಿ ಉಂಟು ಮಾಡುತ್ತದೆ. ಚುನಾವಣಾ ಕಣವನ್ನು ವಿರೂಪಗೊಳಿಸಿ ಪಕ್ಷವನ್ನು ನಗಣ್ಯಗೊಳಿಸುವ ಪ್ರಯತ್ನವಾಗಿದೆ. ಚುನಾವಣೆಗೂ ಮುನ್ನ ಸರ್ಕಾರದಿಂದ ಮಹಿಳೆಯರಿಗೆ ಹಣ ಕೊಟ್ಟು ಮತ ಪಡೆಯುವ ತಂತ್ರವಷ್ಟೇ ಆಗಿದೆ. ವೀಕ್ಷಕರೇ ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಮನೋಜ್. ಸೆಪ್ಟೆಂಬರ್ 26ರಂದು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಬಿಹಾರದ ಜನರನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಷಣ ಮಾಡಿದರು. ಬಿಹಾರದ 75 ಲಕ್ಷ ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ ವಾರ್ಷಿಕ ತಲಾ 10,000 ರು ನೇರ ವರ್ಗಾವಣೆ ಮಾಡಲಾಗುತ್ತದೆ ಎಂದು ಘೋಷಿಸಿದರು. ಮಹಿಳಾ ರೋಜ್ಗಾರ್ ಯೋಜನೆಗೆ ಚಾಲನೆ ನೀಡಿದರು. ಬಿಹಾರದ ವಿಧಾನಸಭಾ ಚುನಾವಣೆಗೆ ಕೆಲವೇ ವಾರಗಳು ಬಾಕಿ ಇರುವ ಸಮಯದಲ್ಲಿ ಬಿಹಾರದ ಆಡಳಿತಾರೂಢ JDU ಮತ್ತು BJP ಮೈತ್ರಿ ಸರ್ಕಾರವು ಮಹಿಳಾ ರೋಜ್ಗಾರ್ ಯೋಜನೆಯನ್ನು ಆರಂಭಿಸಿದೆ. ಇದು ಮಹಿಳಾ ಮತದಾರರನ್ನು NDA ಮೈತ್ರಿಕೂಟದತ್ತ ಸೆಳೆಯುವ ಉದ್ದೇಶದಿಂದಲೇ ಘೋಷಿಸಲಾದ ಯೋಜನೆ ಎಂದು ವಿಶ್ಲೇಷಿಸಲಾಗಿದೆ. ಆದಾಗ್ಯೂ ಈ ಯೋಜನೆಯು ಕರ್ನಾಟಕದ 5 ಗ್ಯಾರಂಟಿಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯ ನಕಲು ಎಂದು ಹೇಳಲಾಗ್ತಿದೆ. ಬಿಹಾರ ಮಹಿಳೆಯರಿಗೆ ಸರ್ಕಾರದಿಂದ ವಾರ್ಷಿಕ 10,000 ರು ಹಣ ಪಾವತಿ ಮಾಡುವುದು ತಪ್ಪೇನೂ ಅಲ್ಲ. ಇವೆಲ್ಲವೂ ಮಹಿಳಾ ಸಬಲೀಕರಣ ಮತ್ತು ಕಲ್ಯಾಣ ಯೋಜನೆಗಳ ಭಾಗವೇ ಆಗಿರುತ್ತದೆ. ಇಂತಹ ಯೋಜನೆಗಳನ್ನು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯ ಅಳವಡಿಸಿಕೊಳ್ಳುವುದು ಅಪರಾಧವೇನೂ ಅಲ್ಲ. ಆದರೆ ಇಲ್ಲಿ ವಿಚಾರ ಬೇರೆಯೇ ಇದೆ. ಅದು ಗ್ಯಾರಂಟಿ ಅಥವಾ ಕಲ್ಯಾಣ ಯೋಜನೆಗಳ ವಿಚಾರದಲ್ಲಿ ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗುವ BJPಯ ನಿಲುವು. 2023ರಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವು ತನ್ನ 5 ಗ್ಯಾರಂಟಿ ಕಲ್ಯಾಣ ಯೋಜನೆಗಳನ್ನು ಜಾರಿಗೊಳಿಸಿತು. ಆ ಸಮಯದಲ್ಲಿ ಗ್ಯಾರಂಟಿಗಳನ್ನು BJP ವಿರೋಧಿಸಿತು. ಗ್ಯಾರಂಟಿಗಳು ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ಅಸ್ಥಿರಗೊಳಿಸುತ್ತವೆ, ರಾಜ್ಯದ ಆರ್ಥಿಕತೆ ದಿವಾಳಿಯಾಗ್ತದೆ, ಇವು ಆರ್ಥಿಕ ಅಜಾಗರೂಕತೆಯ ಯೋಜನೆಗಳು, ತೆರಿಗೆದಾರರ ಮೇಲೆ ಹೊರೆಯಾಗ್ತದೆ, ಗ್ಯಾರಂಟಿ ಯೋಜನೆಗಳು ರಾಜ್ಯದ ಉದ್ಯಮ ಸ್ನೇಹಿ ನೀತಿಗಳಿಗೆ ಹಾನಿಯುಂಟು ಮಾಡುತ್ತದೆ, ಹೂಡಿಕೆದಾರರನ್ನು ದೂರವಿಡುತ್ತವೆ ಎಂದು ಟೀಕಿಸಿತು. ಪ್ರಧಾನಿ ಮೋದಿ ಅವರು ರೇವಡಿ ಸಂಸ್ಕೃತಿ ಎಂಬ ಹೊಸ ಪದಗುಚ್ಛವನ್ನೇ ಸೃಷ್ಟಿಸಿ ಟೀಕಿಸಿದರು. BJP ಮತ್ತು ಮೋದಿಯವರ ಇಂತಹ ಟೀಕೆಗಳು 2023ರಲ್ಲಿ ಹುಟ್ಟಿಕೊಂಡವೂ ಅಲ್ಲ. ಈ ಹಿಂದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂದರೆ ಮನ್ರೇಗಾವನ್ನು ಅವರು ಬಡತನ ನಿರ್ಮೂಲನೆಯ ತಪ್ಪು ಮಾರ್ಗ ಎಂದು ಟೀಕಿಸುತ್ತಿದ್ದರು. ಈಗ ಬಿಹಾರದಲ್ಲಿ BJPಯೇ ಅಂದರೆ ಮೋದಿ ಅವರೇ ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರ್ತಿದ್ದಾರೆ. ಇದಕ್ಕೂ ಮುಂಚಿತವಾಗಿ ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶದಲ್ಲಿ ಮಹಿಳೆಯರಿಗೆ ನಗದು ವರ್ಗಾವಣೆ ಮಾಡುವ ಲಡ್ಕಿ ಬಹಿನ್ ಮತ್ತು ಲಾಡ್ಲಿ ಬೆಹನ್ ಯೋಜನೆಗಳನ್ನು BJP ಜಾರಿಗೆ ತಂದಿತ್ತು. ತಾವೇ ಖಂಡಿಸಿದ್ದ ಯೋಜನೆಗಳನ್ನು ತಮ್ಮ ಪಕ್ಷ ಅಧಿಕಾರದಲ್ಲಿರುವ ರಾಜ್ಯದಲ್ಲಿ ಜಾರಿಗೊಳಿಸುತ್ತಿರುವುದು ತಮಾಷೆಯಾಗಿಯೂ BJPಯ ಇಬ್ಬಂದಿತನವನ್ನು ತೋರುವ ಮತ್ತು ಅದರ ಎಡಬಿಡಂಗಿತನವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನು BJP ವಿರೋಧಿಸಿದ್ದು 2 ಕಾರಣಕ್ಕಾಗಿ ಎಂದು ವಿಶ್ಲೇಷಿಸಲಾಗಿದೆ. ಮೊದಲನೆಯದಾಗಿ ಈ ಯೋಜನೆಗಳು ಬಡವರಿಗೆ, ಮಹಿಳೆಯರಿಗೆ ಹಾಗೂ ಯುವಕರಿಗೆ ಒಟ್ಟಾರೆಯಾಗಿ ಬಡ ಹಿಂದುಳಿದ ಕುಟುಂಬಗಳಿಗೆ ಆರ್ಥಿಕ ನೆರವು ಒದಗಿಸುತ್ತಿದ್ವು. ಆದರೆ ಬಡ ಜನರ ಕೈಗೆ ಹಣ ಸಿಗುವುದು, ಬಡವರ ಬದುಕು ಹಸನಾಗುವುದು, ಆರ್ಥಿಕವಾಗಿ ಮುನ್ನೆಲೆಗೆ ಬರುವುದು BJPಯ ಸಿದ್ಧಾಂತಕ್ಕೆ ಸಮ್ಮತಿಸಲಾಗದ ಸಂಗತಿ. ಬಡವರು ಬಡವರಾಗಿಯೇ ಇರಬೇಕು, ಜಾತಿ ಆಧಾರದ ತಾರತಮ್ಯದಲ್ಲಿ ಬೆಂದು ಬಸವಳಿಯಬೇಕು, ಆಳುವವರನ್ನು ಪ್ರಶ್ನಿಸುವಂತಾಗಬಾರದು ಎಂಬುದು BJPಯ ಹಿಡನ್ ಅಜೆಂಡಾ. ಇದು ಸಾಕಾರವಾಗಬೇಕಾದರೆ ಬಡವರು ಆರ್ಥಿಕವಾಗಿ ಮುನ್ನೆಲೆಗೆ ಬರಬಾರದು. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಇನ್ನು ಎರಡನೆಯದಾಗಿ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ಗೆ ಜನಪ್ರಿಯತೆ ತಂದುಕೊಟ್ಟವು. ಈ ಜನಪ್ರಿಯತೆಯಿಂದ ತಮ್ಮ ರಾಜಕೀಯ ನೆಲೆ ಅಸ್ಥಿರಗೊಳ್ಳುತ್ತದೆ ಎಂಬ ಆತಂಕ, ತನ್ನ ವೋಟ್ ಬ್ಯಾಂಕ್ ಛಿದ್ರವಾಗುತ್ತದೆ ಎಂಬ ಭಯ BJPಯಲ್ಲಿಯೇ ಗಾಢವಾಗಿ ಬೇರೂರಿತು. ಆ ಕಾರಣಕ್ಕಾಗಿಯೇ ಗ್ಯಾರಂಟಿ ಯೋಜನೆಗಳಿಗೆ ಆರ್ಥಿಕತೆಯ ಆತ್ಮಹತ್ಯೆ ಎಂಬ ಪಟ್ಟ ಕಟ್ಟಿತು. ಆದರೆ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಜನರ ಕೊಳ್ಳುವ ಸ್ಥಿತಿ ಸುಧಾರಿಸಿತು. ಅದು ರಾಜ್ಯದ ಆರ್ಥಿಕತೆಯೂ ನೆರವಾಯಿತು. ಕರ್ನಾಟಕವು ತಲಾ ಆದಾಯ ಗಳಿಕೆಯಲ್ಲಿ ದೇಶದಲ್ಲಿಯೇ ಅಗ್ರಸ್ಥಾನಕ್ಕೇರಿತು. BJPಯ ಟೀಕೆಗಳು ನಗೆಪಾಟಲಿಗೀಡಾದವು. ಈಗ ಚುನಾವಣೆ ಹೊಸ್ತಿಲಿನಲ್ಲಿರುವ ಬಿಹಾರದಲ್ಲಿ ಮೋದಿಯವರೇ ಕಲ್ಯಾಣ ಯೋಜನೆಗೆ ಚಾಲನೆ ನೀಡಿದ್ದಾರೆ. ಸೆಪ್ಟೆಂಬರ್ 26ರಂದು ಮೋದಿಯವರು ಈ ಯೋಜನೆಯನ್ನು ಘೋಷಿಸಿ ಮೊದಲ ಕಂತನ್ನು ಬಿಡುಗಡೆ ಮಾಡಿದ್ದಾರೆ. ಇದಾದ ಒಂದೇ ವಾರದಲ್ಲಿ ಅಂದರೆ ಅಕ್ಟೋಬರ್ 3 ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಯೋಜನೆಯ ಮತ್ತೊಂದು ಕಂತನ್ನು ಘೋಷಿಸಿ ಬಿಡುಗಡೆ ಮಾಡಿದರು. 10 ದಿನಗಳ ಅವಧಿಯಲ್ಲಿ ಕೇಂದ್ರ ಮತ್ತು ರಾಜ್ಯವು ಒಟ್ಟಾಗಿ ಸುಮಾರು 10,000 ಕೋಟಿ ರುಗಳನ್ನು ಮಹಿಳೆಯರ ಖಾತೆಗಳಿಗೆ ಜಮಾ ಮಾಡಿದೆ. ಇನ್ನು ವಿಧಾನಸಭಾ ಚುನಾವಣೆಗೆ ಮುಂಚಿತವಾಗಿ ಈ ನಗದು ವರ್ಗಾವಣೆಯು BJP JDUಗೆ ಮತಗಳನ್ನು ತಂದುಕೊಡುತ್ತವೆ ಎಂದು ಆಡಳಿತ ಪಕ್ಷಗಳು ಭಾವಿಸಿವೆ. ಆದರೆ ಕೇವಲ 10 ದಿನಗಳಲ್ಲಿ 10,000 ಕೋಟಿ ರುಗಳನ್ನು ವೆಚ್ಚ ಮಾಡಿದ ಈ ಯೋಜನೆಯು ರಾಜ್ಯದ ಆರ್ಥಿಕತೆಗೆ ಧಕ್ಕೆಯಾಗುತ್ತದೆ ಎಂದು BJP ಭಾವಿಸಲಿಲ್ಲ. ಗಮನಾರ್ಹವೆಂದರೆ ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನು BJP ಟೀಕಿಸಿದ ಮಾದರಿಯಲ್ಲಿ ಬಿಹಾರದ ವಿಪಕ್ಷಗಳು ಮಹಿಳಾ ರೋಜ್ಗಾರ್ ಯೋಜನೆಯನ್ನು ಟೀಕಿಸಲಿಲ್ಲ.
ಆದಾಗ್ಯೂ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಜಾರಿಗೆ ತಂದಿರುವ ಲಡ್ಕಿ ಬಹಿನ್ ಯೋಜನೆಯಲ್ಲಿ ಈಗಾಗಲೇ ಅಕ್ರಮ ನಡೆದಿರುವ ಆರೋಪಗಳು ಮುನ್ನೆಲೆಗೆ ಬಂದಿವೆ. ಇನ್ನು ಬಿಹಾರದಲ್ಲಿ ಚುನಾವಣೆಗೂ ಮುನ್ನ ಬಿಜೆಪಿ ಜೆಡಿಯು ಜಾರಿಗೊಳಿಸಿರುವ ಯೋಜನೆಯು ಮಹಿಳಾ ಸಬಲೀಕರಣದ ಸಾಧನಗಳಾಗಿ ಕಾರ್ಯನಿರ್ವಹಿಸುವುದಕ್ಕಿಂತ ಚುನಾವಣಾ ಕಾರ್ಯತಂತ್ರದ ಸಾಧನಗಳಾಗಿ ಹೆಚ್ಚಾಗಿ ಕಾರ್ಯನಿರ್ವಹಿಸುತ್ತವೆ ಎಂಬ ಅಭಿಪ್ರಾಯಗಳಿವೆ. ಇನ್ನು ಚುನಾವಣೆಯ ನಂತರ ಈ ಯೋಜನೆಗಳು ಸ್ಥಗಿತಗೊಳ್ಳಬಹುದು ಎಂದು ವಿಶ್ಲೇಷಕರು ಹೇಳ್ತಿದ್ದಾರೆ. ಯಾಕೆಂದರೆ ಬಿಹಾರವು ಸೀಮಿತ ಉದ್ಯೋಗಾವಕಾಶಗಳು, ಸೀಮಿತ ಆರ್ಥಿಕತೆಯನ್ನು ಹೊಂದಿರುವ ರಾಜ್ಯ. ಭಾರತದ ಅತ್ಯಂತ ಬಡ ರಾಜ್ಯಗಳಲ್ಲಿ ಬಿಹಾರವೂ ಒಂದು. ಅಲ್ಲಿನ ಬಹುಸಂಖ್ಯಾತ ಜನರು ಜೀವನೋಪಾಯಕ್ಕಾಗಿ ಉದ್ಯೋಗ ಹರಸುತ್ತಾ ನಾನಾ ರಾಜ್ಯಗಳಿಗೆ ಬೃಹತ್ ಸಂಖ್ಯೆಯಲ್ಲಿ ವಲಸೆ ಹೋಗಿದ್ದಾರೆ, ಇನ್ನು ಹೋಗ್ತಿದ್ದಾರೆ ಕೂಡ. ಬಿಹಾರದ ಆರ್ಥಿಕತೆಯಲ್ಲಿ ಗಮನಾರ್ಹ ಚೇತರಿಕೆ ಅಥವಾ ಬೆಳವಣಿಗೆಯೇ ಇಲ್ಲ. ಇನ್ನು ಬಿಹಾರದಲ್ಲಿ ಸ್ಥಳೀಯ ತೆರಿಗೆ ಸಂಗ್ರಹ ತೀರಾ ಕಡಿಮೆ. ಭಾರತದ ಒಟ್ಟು GDPಯಲ್ಲಿ ಬಿಹಾರದ ಪಾಲು 2.8% ಮಾತ್ರ. ಆದ್ದರಿಂದ ಬಿಹಾರವು ಅತ್ಯಂತ ಕನಿಷ್ಠ ಆದಾಯದ ನೆಲೆ ಹೊಂದಿರುವ ರಾಜ್ಯವೆಂದು ಗುರುತಿಸಲಾಗಿದೆ. ಇಂತಹ ರಾಜ್ಯದಲ್ಲಿ ಇದ್ದಕ್ಕಿದ್ದಂತೆ 10,000 ಕೋಟಿ ರುಗಳನ್ನು ಎಲ್ಲಿಂದ ಹೊಂದಿಸಬಹುದು? ಅದಕ್ಕಾಗಿ ಆಡಳಿತಾರೂಢ ಪಕ್ಷಗಳಲ್ಲಿ ಮುನ್ನೋಟವಾಗಲಿ ಯೋಜನೆಗಳಾಗಲಿ ಇಲ್ಲ. ಬಿಜೆಪಿಗೆ ಆರ್ಥಿಕ ಹೊರೆಯೊಂದಿಗೆ ಇಂತಹ ಯೋಜನೆಗಳನ್ನು ಮುನ್ನಡೆಸುವ ಇಚ್ಛಾಶಕ್ತಿಯೂ ಇಲ್ಲ. ಒಂದು ವೇಳೆ ಬಿಜೆಪಿಗೆ ಜನ ಕಲ್ಯಾಣದ ಇಚ್ಛಾಶಕ್ತಿ ಇದ್ದರೆ ಚುನಾವಣೆಗಳ ಬಳಿಕ ಯೋಜನೆಗಳನ್ನು ಜಾರಿಗೊಳಿಸಬಹುದಿತ್ತು, ಅಥವಾ ಯೋಜನೆಗಳನ್ನು ಘೋಷಿಸಿ ನಗದು ವರ್ಗಾವಣೆಯನ್ನು ಚುನಾವಣೆಯ ಬಳಿಕ ಮಾಡಬಹುದಿತ್ತು. ಚುನಾವಣಾ ಸಮಯದ ಈ ನಗದು ವರ್ಗಾವಣೆಯು ಚುನಾವಣಾ ಸ್ಪರ್ಧೆಯನ್ನು ನಗದು ಸ್ಪರ್ಧೆಗಳಾಗಿ ಪರಿವರ್ತಿಸುತ್ತವೆ, ರಾಜಕೀಯ ನ್ಯಾಯಸಮ್ಮತತೆಗೆ ಹಾನಿ ಉಂಟು ಮಾಡ್ತವೆ, ಚುನಾವಣಾ ಕಣವನ್ನು ವಿರೂಪಗೊಳಿಸಿ ವಿಪಕ್ಷಗಳನ್ನು ನಗಣ್ಯಗೊಳಿಸುವ ಪ್ರಯತ್ನವಾಗಿದೆ. ಚುನಾವಣೆಗೂ ಮುನ್ನ ಸರ್ಕಾರದಿಂದ ಮಹಿಳೆಯರಿಗೆ ಹಣ ಕೊಟ್ಟು ಬಿಜೆಪಿಯು ಮತ ಪಡೆಯುವ ತಂತ್ರವನ್ನಷ್ಟೇ ರೂಪಿಸಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.